ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಕೂಡ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ನಿಮ್ಗೆ ಆಗಲೇ ಗೊತ್ತಾಗಿದೆ, ಇವಾಗ 25ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ. ಆಲ್ಮೋಸ್ಟ್ ಒಂದು 50% ಮಹಿಳೆಯರಿಗೆ ಜಮೆ ಆಗಿದೆ. ಯಾಕಂದರೆ ಈಗ ಆಲ್ರೆಡಿ ಜಮೆ ಆಗೋಕ್ಕೆ ಶುರುವಾಗಿ 10 ದಿನ ಆಗ್ತಾ ಬಂತು. ಸ್ಟಾರ್ಟಿಂಗ್ ಒಂದು 2-3 ದಿನ ಜಮೆ ಮಾಡಿದ್ರು, ಆಮೇಲೆ ಟೆಕ್ನಿಕಲ್ ಇಶ್ಯೂ ಅಂತ ಜಮೆ ಆಗಿರಲಿಲ್ಲ. ಬಟ್ ಇವಾಗ ಮತ್ತೆ ಒಂದು 3-4 ದಿವಸದಿಂದ ಸಾಕಷ್ಟು ಜನರಿಗೆ ಜಮೆ ಆಗಿದೆ. ಬೆಂಗಳೂರು ಸೈಡ್ ಆಗಿರ್ಬೋದು, ಅಥವಾ ಹುಬ್ಳಿ, ಧಾರವಾಡ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಸೊ ಈ ಸೈಡೆಲ್ಲ ತುಂಬ ಜನಕ್ಕೆ ಆಲ್ರೆಡಿ ಈಗ ಒಂದು 3-4 ದಿವಸದಿಂದ ಸಾಕಷ್ಟು ಜನಕ್ಕೆ ಜಮೆ ಆಗಿದೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ನಿಮಗೆ ಬಂದಿದೆಯಾ ಇಲ್ಲ ಅಂತ. ಸ್ವಲ್ಪ ಮೈಸೂರು ಆ ಪ್ಲೇಸಸ್ ಅಲ್ಲಿರೋರಿಗೆ ಸ್ವಲ್ಪ ಕಡಿಮೆ ಜನಕ್ಕೆ ಬಂದಿದೆ, ಅಲ್ಲಿ ಜಾಸ್ತಿ ಜನಕ್ಕೆ ಜಮೆ ಆಗಿಲ್ಲ. ಬಟ್ ಇದೇ ಜಿಲ್ಲೆ ಅದೇ ಜಿಲ್ಲೆ ಅಂತ ಯಾವುದೇ ಇಲ್ಲ, ಯಾವುದೇ ರೀತಿ ಆ ಥರ ಅದೇ ಜಿಲ್ಲೆಗೆ ಜಾಸ್ತಿ ಆಗಬೇಕು, ಇದೇ ಜಿಲ್ಲೆಗೆ ಜಾಸ್ತಿ ಆಗಬೇಕು ಅಂತ ಇರೆಲ್ಲ DBT ಮುಖಾಂತರ ರ್ಯಾಂಡಮ್ ಆಗಿ ಹಣ ಜಮೆ ಆಗುವಂಥದ್ದು. ಬಟ್ ಮೈಸೂರು ಸೈಡ್ ಜನರಿಗೆ ಸ್ವಲ್ಪ ಕಡಿಮೆ ಜನಕ್ಕೆ ಅಷ್ಟೇ ಜಮೆ ಆಗಿರೋದು. ಬಟ್ ಒಟ್ಟಿನಲ್ಲಿ ಇವಾಗ ಒಂದು 50% ಅಷ್ಟು ಜನಕ್ಕೆ ಈಗ ಆಲ್ರೆಡಿ ಜಮೆ ಆಗಿದೆ. ಸೊ ತಲೆ ಕೆಡಿಸ್ಕೊಬಿಡಿ, ಖಂಡಿತ ನಿಮಗೆ ಬಂದೇ ಬರುತ್ತೆ. ಈಗ 2 ಹಂತ ಅಷ್ಟೇ ಹಣ ಜಮೆ ಬಿಡುಗಡೆ ಆಗಿರೋದು, ಇನ್ನೂ ಒಂದು ಹಂತದಲ್ಲಿ ಜಮೆ ಆಗಬೇಕಾಗಿದೆ. ಸೊ 3ನೇ ಹಂತದ ಹಣ ಜಮೆ ಮಾಡಿದ ಕೂಡಲೇ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೆ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿನ್ನೆ ಇವತ್ತು ಬೆಳಗ್ಗೆಯಿಂದ ಏನಾರ ಜಮೆ ಆಗಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಯಾಕೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಈಗ 25ನೇ ಕಂತಿನ ಹಣ ಏನೋ ಬಂತು, 26ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ, ಈಗ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 2 ಕಂತಿನ ಹಣನ ಬಿಡುಗಡೆ ಆಗಿರೋದು, ಅಂದರೆ 5,000 ಕೋಟಿ ಹಣ ಬಿಡುಗಡೆ ಆಗಿರೋದು 2 ಕಂತಿಗೆ ಒಟ್ಟಿಗೆ ಸೇರಿ ಬಿಡುಗಡೆ ಆಗಿದೆ. ಬಟ್ ಇವಾಗ ಇವರು 1 ಕಂತಿಂದ ಅಷ್ಟೇ ಹಣ ರಿಲೀಸ್ ಮಾಡಿದ್ದು. ಹಾಗಾಗಿ ಇದು ಕಂಪ್ಲೀಟ್ ಆದ ಕೂಡಲೇ ಅತಿ ಶೀಘ್ರದಲ್ಲೇ ಈ ತಿಂಗಳು ಎಂಡಿಂಗ್, ಮೇ ಬಿ ಈ ತಿಂಗಳು ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ 26ನೇ ಕಂತಿನ ಹಣ ಕೂಡ ಜಮೆ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ತುಂಬ ದಿನ ಟೈಮ್ ತೊಗೊಳ್ಳಲ್ಲ. ಈಗ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, CM ಸಿದ್ದರಾಮಯ್ಯ ಅವರು 5,000 ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ. ಪೆಂಡಿಂಗ್ ಹಣನ ಮಹಿಳೆಯರ ಖಾತೆಗೆ ಹಾಕ್ಬಿಡಮ್ಮ ಅಂತ ಹೇಳಿ ಜಮೆ ಮಾಡಿದ್ದಾರೆ 2 ಕಂತಿಂದು ಅಂತ. ಬಟ್ ಇವ್ರು ಹಾಕಿರೋದು 1 ಆದ್ರಿಂದ ಇನ್ನೂ 1 ಕಂತಿನ ಹಣ ಪೆಂಡಿಂಗ್ ಇರುತ್ತೆ. ಈ ಹಣ ಎಲ್ಲರಿಗೂ ಕೂಡ ಜಮೆ ಆದ ಕೂಡಲೇ ನೆಕ್ಸ್ಟ್ 26ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ 25ನೇ ಕಂತಿನ ಹಣ, 26ನೇ ಕಂತಿನ ಹಣ ಅಥವಾ ಏನು ಮಿಸ್ ಆಗಿತ್ತು ಫೆಬ್ರವರಿ ಮಾರ್ಚ್ ತಿಂಗಳದು ಆ ಹಣನ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಟೋಟಲ್ ಆಗಿ 5 ತಿಂಗಳು ಪೆಂಡಿಂಗ್ ಇತ್ತು, ಫೆಬ್ರವರಿ ಮಾರ್ಚ್ದು ಸೇರಿ. ಇದು 2 ಕಂತಿನ ಮತ್ತು 3 ಕಂತಿನ ಹಣ ಪೆಂಡಿಂಗ್ ಇತ್ತು. ಟೋಟಲ್ ಆಗಿ 5 ಕಂತಿನ ಪೆಂಡಿಂಗ್ ಇತ್ತು. ಅದರಲ್ಲಿ 2 ಕಂತಿನ ರಿಲೀಸ್ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು. ಹಾಗಾಗಿ ಇದು 25ನೇ ಕಂತಿನ ಹಣನ ಅಥವಾ ಫೆಬ್ರವರಿ ತಿಂಗಳದ ಹಣನ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ತಿಂಗಳದಂತೂ ಜಮೆ ಮಾಡ್ತಾ ಇರೋದು ಸತ್ಯ. ಇನ್ನೂ 1 ತಿಂಗಳದ್ದು ಜಮೆ ಆಗಬೇಕಾಗಿದೆ. ಅದು ಯಾವ ತಿಂಗಳದ್ದು ಏನು ಅಂತ ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಹಣ ಬಂದಿರೋದೇ ಮಹಿಳೆಯರಿಗೆ ಖುಷಿ ಅಂತ ಅನಿಸುತ್ತೆ. ಖಂಡಿತ ಹಣ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಇಲ್ಲ ನಮಗೆ 3-4 ಕಂತಿಂದು ಬಂದಿಲ್ಲ ಅಂತಂದರೆ ದಯವಿಟ್ಟು ಒಂದು ಸತಿ ಚೆಕ್ ಮಾಡಿಸಿ. ನಾನು ಇದನ್ನು ಸಾಕಷ್ಟು ಸತಿ ಹೇಳಿದ್ದೀನಿ, ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಫಸ್ಟ್ ಚೆಕ್ ಮಾಡಿಸಿ. ಯಾಕಂದರೆ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಏನಾರು ಆಗಿದ್ರೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಹಣ ಬರೋದು ಕೂಡ ಕಟ್ಟಾಗುತ್ತೆ. ಇಲ್ಲ ನಮ್ಮದು ರೇಷನ್ ಕಾರ್ಡ್ ಕರೆಕ್ಟಾಗಿದೆ, ಆ್ಯಕ್ಟಿವ್ ಆಗಿದೆ ಅಂದರೆ ನಿಮ್ಮ ಗ್ರಾಮ 1 ಅಥವಾ ಕರ್ನಾಟಕ 1 ಸೆಂಟರ್ಸ್ಗೆ ಹೋಗಿ ಗೃಹಲಕ್ಷ್ಮಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಯಾಕೆ ಬರ್ತಾ ಇಲ್ಲ ಏನು ಅಂತ. ಸೊ ಅಲ್ಲಿ ಚೆಕ್ ಮಾಡಿ ಹೇಳ್ತಾರೆ, ನಿಮ್ದು KYC ಆಗಿಲ್ವಾ, ಅಥವಾ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ವಾ, ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗುತ್ತೆ. ಸೊ ಒಂದು ಸತಿ ಬಂದಿಲ್ಲ ಅಂದರೆ ಚೆಕ್ ಮಾಡಿಸಿ. ಇದೊಂದು ಬಂದಿಲ್ಲ ಅಂದರೆ ಬೇಡ, 25ನೇ ಕಂತಿನ ಹಣ ಒಂದು ಬಂದಿಲ್ಲ ಅಂದರೆ ಪರವಾಗಿಲ್ಲ, ವೆಯ್ಟ್ ಮಾಡಿ ಬರುತ್ತೆ. ಇಲ್ಲ ಒಂದು 3-4 ತಿಂಗಳಿಂದ ಕಂಟಿನ್ಯೂಸ್ ಬಂದಿಲ್ಲ ಅಂತ ಒಂದು 2-3 ಜನ ಕಮೆಂಟ್ ಮಾಡಿದ್ರು ನನಗೆ. ಸೊ ಅಂಥವ್ರು ಚೆಕ್ ಮಾಡಿಸಿ ಹೋಗಿ, ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು ಅಥವಾ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು. ಇನ್ನು ರೇಷನ್ ಕಾರ್ಡ್ ಸ್ಟೇಟಸ್ ಕ್ಯಾನ್ಸಲೇಷನ್ ಆಗಿದೆ ಅಂದರೆ ಅದೇನು ಮಾಡೋಕ್ಕಾಗಲ್ಲ. ಗೃಹಲಕ್ಷ್ಮಿ ಯೋಜನೆದು ಏನಾದರೂ ಕ್ಯಾನ್ಸಲ್ ಆಗಿದೆ ಅಂದರೆ ರೀಸನ್ನು ಗೊತ್ತಾಗುತ್ತೆ ನಿಮಗೆ, ಯಾಕೆ ಏನು ಅಂದ್ಬಿಟ್ಟು. ಸೊ ಸರಿ ಮಾಡಿಸ್ಕೋಬೋದು.
ಒಟ್ಟಿನಲ್ಲಿ 26ನೇ ಕಂತಿನ ಹಣ ಕೂಡ ಅತಿ ಶೀಘ್ರದಲ್ಲೇ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ತಿಂಗಳ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಒಳಗೆ ಜಮೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅತಿ ಹೆಚ್ಚು ನೀವು ಕಮೆಂಟ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ನನ್ನ ವೀಡಿಯೋಸ್ ಕೂಡ ರೀಚ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.